ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಇದ್ಕಿದ ಬೇಳೆಯ ಗ್ರೇವಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರಿದ್ದರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಗಳನ್ನ ತೊಗೊಬರ್ತೀನಿ. ಓಕೆ, ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಅರ್ಧ kg ಆಗೋಷ್ಟು ಅವರೆಕಾಯಿನ ಈ ರೀತಿ ಇದ್ಕಿ ಮನೇಲೇ ಇದ್ಕಿ ತೊಗೊಂಡಿದ್ದೀನಿ. ಅವರೆಕಾಯಿ ಸುಲಿದು ತಂದು ಇದ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ನಮಗೆ ಈಗೆಲ್ಲ ರೆಡಿನೇ ಸಿಗುತ್ತೆ. ಇದ್ಕಿ ರೆಡಿ ಮಾಡಿ ಇಟ್ಟಿರ್ತಾರೆ. ಆಗಲ್ಲ ಅನ್ನೋರು, ಟೈಮ್ ಇಲ್ಲ, ಫ್ರೀ ಇರಲ್ಲ ನಾವು ಇದ್ಕಿ ಮಾಡೋಕ್ಕೆ ಅನ್ನೋರು ಅಂಗಡಿಗಳಲ್ಲೂ ಸಿಗುತ್ತೆ. ತೊಗೊಬಂದು ಮಾರ್ಕೆಟ್ಗೆ ಹೋದರೆ ಸಿಗುತ್ತೆ. ಈ ಥರ ತಂದು ಮಾಡ್ಕೋಬೋದು. ಬನ್ನಿ, ಈಗ ನಾನೊಂದು ಅರ್ಧ kg ಆಗೋಷ್ಟು ಇದ್ಕಿದ ಬೇಳೆನ ತೊಗೊಂಡಿದ್ದೀನಿ. 2 ಈರುಳ್ಳಿ ಸಣ್ಣದಾಗಿ ಹಚ್ಚಿರೋಂಥದ್ದು, 1 ಟೊಮೊಟೊ ದಪ್ಪದು, ಇದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಉದ್ದಗೆ ಹಚ್ಚಿರೋಂಥ ಈರುಳ್ಳಿ 1, 2 ಟೊಮೊಟೊ, 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು ಅಂದರೆ ಮೆಣಸಿನ ಪೌಡ್ರು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಲಾವ್ ಮಸಾಲೆ ಎಲೆಗಳು, ಎಣ್ಣೆ ಒಗ್ಗರಣೆಗೆ, ಕರಿಬೇವಿನ ಸೊಪ್ಪು ಸ್ವಲ್ಪ, ಗರಂ ಮಸಾಲ, ಕಸ್ತೂರಿ ಮೇಥಿ, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನು ಸ್ಟವ್ ಮೇಲೆ ಒಂದು ಪಾನ್ನ ಕಾಯಕ್ಕಿಟ್ಟಿದ್ದೀನಿ. ಇದು ಕೂಡ ಕಾಯ್ತಾ ಇದೆ. ಈಗ ನಾನು ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಬಿಡೋಣ. ನಾನು ಟೊಮೊಟೊನ ಉದ್ದುದ ಕಟ್ ಮಾಡಿ ಏನು ತೊಗೊಂಡಿದ್ನೋ ಆ ಟೊಮೊಟೊನ ಒಂದನ್ನು ಮಾತ್ರ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೆ ನೀರು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ನಾನು ರುಬ್ಕೊತೀನಿ. ಟೊಮೊಟೊ ಮಾತ್ರ ಪೇಸ್ಟ್ ಮಾಡ್ಕೋಬೇಕು. ಅಷ್ಟರೊಳಗೆ ಮಸಾಲೆ ರೆಡಿ ಮಾಡ್ಕೊತೀನಿ. ಬನ್ನಿ, ಈಗ ಎಣ್ಣೆ ಕಾದಿದೆ. ಎಣ್ಣೆಗೆ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿರೋಂಥ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿ ಮತ್ತು ಇದನ್ನು ರಿಟರ್ನ್ ಎತ್ಕೋಬೇಕು ನಾವು. ಇದು ಎಣ್ಣೆ ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬರಬೇಕು. ಬನ್ನಿ, ಈಗ ಈರುಳ್ಳಿ ನೋಡಿ ಈ ಥರ ಫ್ರೈ ಮಾಡಿ ಎತ್ಕೊಂಡಿದ್ದೀನಿ. ನಾನು ಎತ್ಕೋತಾ ಇದ್ದೀನಿ. ಮೊದಲಿಗೆ ಈರುಳ್ಳಿನ ಈ ಥರ ಫ್ರೈ ಮಾಡಿ ಎಲ್ಲ ಎತ್ಕೋಬೇಕು. ಬನ್ನಿ, ಈಗ ಅದೇ ಪಾತ್ರೆಗೆ ನಾವು ಮಸಾಲೆ ಎಲ್ಲ ಹಾಕೋಣ. ಇದ್ರ ಜೊತೆ ಸ್ವಲ್ಪ ಫ್ರೈ ಆಯ್ತಿದ್ದಂಗೆ ಈರುಳ್ಳಿ ಸ್ವಲ್ಪ ಹಾಕಬೇಕು. ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ. ನಾವು ಯಾವುದೇ ಅಡುಗೆ ಮಾಡಬೇಕು ಅಂದರೆ ಈರುಳ್ಳಿ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಿರಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿರೋಂಥ 1 ಟೊಮೊಟೊನೂ ಕೂಡ ಇದಕ್ಕೆ ಹಾಕ್ಕೋತೀನಿ. ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ ಎಲ್ಲ ಒಳ್ಳೆ ಟೇಸ್ಟು. ಮುದ್ದೆ ಕೂಡ ತಿನ್ಬೋದು, ಅನ್ನ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗಂತೂ ಅದ್ರದ್ದೇ ಸೀಸನ್ನು, ಅವರೆಕಾಯ್ದೆ ಸೀಸನ್ನು. ಹಾಗಾಗಿ ನಾವು ಮನೇಲಿ ಡೈಲಿ ಇದೇ ಆಗಿದೆ. ದಿನ ಒಂದೊಂದು ಅವರೆಕಾಯಿ ಅಡುಗೆ. ಈಗ ಟೊಮೊಟೊ ನೋಡಿ ಈ ಥರ ಫ್ರೈ ಆಗಿದೆ. ಸಾಕು, ಇಷ್ಟ ಆದರೆ ಕಾಳು ಹಾಕ್ತಾರಂತೂ ಇನ್ನೂ ತುಂಬಾ ಇದೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಈಗ ನಾನು ಇದ್ಕಿರೋಂಥ ಅವರೆಕಾಳನ್ನ ಹಾಕೋತಾ ಇದ್ದೀನಿ. ಇದು ಹಸಿ ಅವರೆಕಾಯಿ ಆಗಿರೋದ್ರಿಂದ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು. ಎಣ್ಣೆಲಿ ಫ್ರೈ ಮಾಡುವಾಗಲೇ ಜಾಸ್ತಿ ಫ್ರೈ ಮಾಡಬಾರ್ದು. ಒಂದು ಮೀಡಿಯಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಲ್ಲ ಕಲಸೋಗುತ್ತೆ. ಈಗ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊತೀನಿ. ಅರಿಶಿನ ಪುಡಿ ಹಾಕಲಿ, ತುಂಬ ಒಳ್ಳೆಯದಿರುತ್ತೆ. ಅದಕ್ಕೆ ಅರಿಶಿನ ಪುಡಿ ಈಗಲೇ ಫ್ರೈ ಮಾಡುವಾಗಲೇ ಹಾಕ್ಕೋಬೇಕು. ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಹಸಿ ಸ್ಮೆಲ್ ಇದೆ, ಅದೊಂದು ಸ್ವಲ್ಪ ಇದಾದರೆ ಸಾಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಕಾಳಿಗ. ನೋಡಿ ಎಷ್ಟು ಫ್ರೈ ಆಗಿದೆ ಅಂತ. ನಾವು ಹಿಂಗೆ ಇಟ್ಕೊಂಡ್ರೆ ಕೂಡ ಬೆಂದೋಗುತ್ತೆ. ಈಗ ನಾನು ಕರ್ಬೇವಿನ ಸೊಪ್ಪು ಈಗ ಹಾಕ್ಕೊತೀನಿ. ಈಗ ಹಾಕೋದ್ರಿಂದ ಅದು ಹಸಿ ಫ್ಲೇವರ್ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ಈಗ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಪೆಪ್ಪರ್ ಪೌಡರು ಇವೆಲ್ಲ ಹಾಕಿ ಆ ಡ್ರೈ ಇದರೊಳಗೇ ಫ್ರೈ ಮಾಡಬೇಕು. ಈ ಥರ ಮಾಡೋವಾಗ ತುಂಬಾ ಚೆನ್ನಾಗಿ ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ. ಖಾರದ ಪುಡಿದೆಲ್ಲ ಎಲ್ಲ ಫ್ರೈ ಆಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದಕ್ಕೆ ಬನ್ನಿ, ಈಗ ರುಬ್ಬಿರೋಂಥ ಟೊಮೊಟೊನು ಕೂಡ ನಾನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಈ ಪೇಸ್ಟ್ನಾಗ ಇದಕ್ಕೆ ಹಾಕೋಣ. ಈಗ ನಾನು ಜಾರ್ ತೊಳೆದಿರೋಂಥ ನೀರನ್ನ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ದೋಸೆ ಚಪಾತಿಗೆಲ್ಲ ಸೆಟ್ ಆಗೋ ಥರ ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ. ನೋಡಿ ಈ ಥರ ಇದ್ದರೆ ಇನ್ನು ದೋಸೆ ಚಪಾತಿ ಬೆಂದ ಮೇಲಂತೂ ಇದಾಗುತ್ತೆ. ದೋಸೆ ಚಪಾತಿಗೆಲ್ಲ ಚೆನ್ನಾಗೇ ಸೆಟ್ ಆಗುತ್ತೆ. ನೋಡಿ ಇಷ್ಟು ಗಟ್ಟಿಗಿದೆ. ಈ ಥರ ಗಟ್ಟಿಗೇ ಇರಬೇಕು. ಬೆಂದರೆ ಇನ್ನೂ ಗಟ್ಟಿಯಾಗುತ್ತೆ. ಇದು ನಿಮಗೆ ನೋಡಿ ಕ್ವಾಂಟಿಟಿ ನೋಡಿ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ. ಕಡಿಮೆ ಆದರೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಕಲ್ಲುಪ್ಪು ಯೂಸ್ ಮಾಡೋದು ಯಾವಾಗೂ. ಕಲ್ಲುಪ್ಪು ಹಾಕೋದ್ರಿಂದ ಅದ್ರ ಕ್ವಾಂಟಿಟಿ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಪುಡಿ ಉಪ್ಪು ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಬಿಡೋಣ. ಇದ್ರ ಜೊತೆ ಕಸ್ತೂರಿ ಮೆಸ್ತಿನೂ ಹಾಕೋತೀನಿ ನಾನು. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆನೂ ಕೂಡ ಊಟ ಮಾಡ್ಬೋದು. ಇದರಲ್ಲೇ ಗೊಜ್ಜಾಗಿರೋದ್ರಿಂದ ಬೇವ್ರ ಥರ ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದೊಂದು 5 ನಿಮಿಷ ಮಳ್ತಾ ಇರಲಿ. ಅಷ್ಟೊಂದು ಕ್ಲೋಸ್ ಮಾಡಿ ಬಿಡ್ತೀನಿ. 5 ನಿಮಿಷ ಮಳ್ಳಬೇಕಿದು. ಬನ್ನಿ, ಈಗ ಚೆನ್ನಾಗಿ ಗ್ರೇವಿ ಮಳ್ತಾ ಇದೆ. ಗಟ್ಟಿನೂ ಕೂಡ ಆಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ. ನಮಗೆ ಸಾಂಬಾರೇ ಗೊಜ್ಜೆ ಕಾಣಿಸ್ತಾ ಇಲ್ಲ, ಬರೀ ಕಾಳೇ ಕಾಣಿಸ್ತಾ ಇದೆ. ನೋಡಿ ಈ ಥರ ಚೆನ್ನಾಗಿ ಗಟ್ಟಿ ಗೊಜ್ಜಾಗಿದೆ. ತಿನ್ನುವಾಗ ನಮಗೆ ಕಾಳೆ ಸಿಗುತ್ತೆ. ಈಗ ನಾನು ಹುರಿದು ಇಟ್ಕೊಂಡಿರೋಂಥ ಈರುಳ್ಳಿನ ಈಗ ಲಾಸ್ಟಲ್ಲಿ ಹಾಕ್ಕೋತೀನಿ. ಈ ಥರ ಲಾಸ್ಟಲ್ಲಿ ಒಂದೊಂದೇ ನಮಗೆ ತಿನ್ನುವಾಗ ಸಿಗುತ್ತೆ. ಆಗ ಚೆನ್ನಾಗಿರುತ್ತೆ. ಅದು ಸಿಕ್ಕಿದಾಗ ತಿನ್ನೋಕ್ಕೆ ಮಧ್ಯೆ ಸಿಗ್ತಾ ಇರ್ತದೆ. ಅದಕ್ಕೆ ಇದು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ಕೋತೀನಿ. ಅದೇ ತುಂಬಾ ಗಟ್ಟಿಗೆ ಬಂದಿದೆ. ಈಗ ಇದು ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇದ್ಕಿದ ಬೆಳೆಯ ಗ್ರೇವಿ ರೆಡಿಯಾಗಿದೆ. ನೋಡಿ ತುಂಬಾ ಕಾಳು ಇದೆ. ಚೆನ್ನಾಗಿರುತ್ತೆ ಇದು. ತುಂಬಾ ರುಚಿ, ಒಳ್ಳೆ ಟೇಸ್ಟು ಕೂಡ. ಎಲ್ಲರೂ ಕೂಡ ಇಷ್ಟಪಟ್ಟೆ ಪಡ್ತಾರೆ ಇದನ್ನು. ಓಕೆ.
ನಾನು ಗಾರ್ನಿಷ್ಗೋಸ್ಕರ ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಐತೆ ಅಂತ ಫ್ರೆಶ್ ಕ್ರೀಮು ಮನೇಲೇ ಇರೋದ್ರಿಂದ ನಾನು ಕ್ರೀಮ್ ಹಾಕೋತಾ ಇದ್ದೀನಿ. ಸ್ವಲ್ಪ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.